ಹೊಟ್ಟೆ ಹೊರಗೆ ಹೋಗಿರ್ಬೇಕು, ರೊಕ್ಕ ಮನೆಗೆ ಬಂದಿರ್ಬೇಕು. ಅಂದ್ರ ಮತ್ತೊಬ್ಬರದ ಚಾ ಕುಡ್ದು ಬರ್ತಾನೆ ಅವ, ಮತ್ತೊಬ್ಬರದ ಬಜಿ ತಿಂದು ಬರ್ತಾನ, ಮತ್ತೊಬ್ಬರದ ಊಟ ಮಾಡಿ ಬರ್ತಾನ. ಆ ಒಂದು ತುತ್ತು ಪುಕ್ಕಟ ಏನ್ ಅನ್ನ ತಿಂತಾನಲ್ಲ, ಆ ಅನ್ನ ಅದು ಒಬ್ಬರ ಬೆವರ ಹನಿದಿಂದ ಬಂದೈತಿ ಅನ್ನೋದು ಮರಿಬೇಡ ಎಂದಿಗೂ. ನೀನು ಉಣಸು, ಆ ಬಳಿಕ ಉಣ್ಣು. ಶರಣರು ಕಲಿಸಿದ್ದೇನಪ್ಪ, ದಾಸೋಹ. ಸ್ವತಃ ನಾವು ದುಡಿಬೇಕು, ಜನರಿಗೆ ಉಣಿಸ್ಬೇಕು, ಅದಕ್ಕೆ ಧರ್ಮ ಅಂತ ಕರೀತಾರೆ. ಆದರೆ ಇವತ್ತು ನಾವು ಪುಕ್ಕಟ ಎಲ್ಲಿ ಸಿಗ್ತೈತಿ ನೋಡ್ಲತ್ತಿದೀವಿ. ಅದು ಒಟ್ಟ ಬೆವರು ಸುರಿಸ್ಲಾರ್ದ ಬಂದದ್ದಿರ್ಬೇಕು. ಲಂಚ ಅಂದ್ರೆ ಏನಪ್ಪ? ಅದಕ್ಕೇನು ಬೆವರ ಹನಿ ಹತ್ತಿರ್ತಾವೇನು? ಈಗ ಸರ್ಕಾರ ಅವರಿಗೆ ಅಧಿಕಾರಿಗಳು ನೇಮಕ ಮಾಡಿರ್ತೈತಿ, ಎದಕ್ಕ? ಸಾರ್ವಜನಿಕರ ಸೇವಾ ಸಲುವಾಗಿ ನೇಮಕ ಮಾಡಿರ್ತೈತಿ. ಆದ್ರೂ ಕೂಡ ಅಧಿಕಾರಿಗಳೆಲ್ಲರೂ ಏನ್ ಮಾಡ್ತಾರ, ಬಹಳ ಮಂದಿ ಲಂಚ ತಗೊಳ್ಳಾರ್ದ ಒಂದು ಸೈ ಮಾಡಿ ಕೊಡಂಗಿಲ್ಲ ಅಂದ ಬಳಕ ಇದೇನ್ ಧರ್ಮದ ರೊಕ್ಕೋ ಅಧರ್ಮದ ರೊಕ್ಕೋ? ಚಲೋ ದುಡ್ದ ಮನುಷ್ಯಾಗ ಒಂದ್ ಚಲೋ ಮನಿ ಕಟ್ಲಾಕ್ ಆಗೋದಿಲ್ಲ. ಆದ್ರ ಲಂಚ ತಗೊಳ್ಳೋ ಮನುಷ್ಯ 3 ವರ್ಷನ್ಯಾಗ 4 ಮಜಲ್ ಮನಿ ಕಟ್ಟತಾನ. ಎಲ್ಲಿಂದ ಕಟ್ಟಿದವ? ಅದಕ್ಕ ಧರ್ಮವಂತರಾಗಿ ನಾವು ಬದುಕಬೇಕು ಅಂದ್ರೆ ಪ್ರಾಮಾಣಿಕರಾಗಿರ್ಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರು ದೊಡ್ಡ ಇಂಜಿನಿಯರ್, ಅವರು ಭಾರತ ದೇಶದ್ದು, ಇದೇ ಕರ್ನಾಟಕದವರು. ಅವರು ಎಷ್ಟು ಪ್ರಾಮಾಣಿಕವಾಗಿದ್ರು ಅಂದ್ರ, ಆಗಿನ ಕಾಲಕ್ಕೆ ಇನ್ನು ಕರೆಂಟ್ ಬರುವುದರೊಳಗಿತ್ತು. ಅವಾಗ 2 ಚಿಮಣಿ ಮಾಡಿದ್ರು ಅವರು, 2 ಕಂದೀಲು. ಒಂದು ರಾಜರ ಕೆಲಸ, ಸರ್ಕಾರದ ಕೆಲಸ ಮಾಡ್ಲಕ್ಕ 1 ಚಿಮಣಿ ಹಚ್ತಿದ್ರು. ಆ ಕೆಲಸ ಮುಗಿತ್ತು, ಮನಿ ಕೆಲಸ ಚಾಲು ಆತಂದ್ರ ಅದನ್ನ ಅದೇ ಕ್ಷಣ ಆರಿಸಿ ಈ ದೀಪ ಹಚ್ಚಿ ಮನಿ ಎಣ್ಣೆ ಒಳಗೆ ತಮ್ಮ ಮನಿ ಕೆಲಸ ಮಾಡ್ಕೋತಿದ್ರ. ಈಗ ಒಮ್ಮೆ ನೌಕರಿಗೆ ಹೊಕ್ಕಾನಲ್ಲ, ಸಾಯುತಕ ಒಟ್ಟು ಸರ್ಕಾರದ ರೊಕ್ಕದಾಗ ಬದುಕಿ ಬಿಡ್ತಾನೆ, ಮನಿ ರೊಕ್ಕ ಏನಿಲ್ಲ ಇಲ್ಲ. ಹಿಂಗಾದರೆ ಇದಕ್ಕೆ ಧರ್ಮದ ಪ್ರಜ್ಞಾ ಅಂತ ಕರೀತಾರೆ ಏನು? ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಈ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ. ಅವರೊಂದು ಘೋಷಣೆ ಹಾಕಿದ್ರು, ಜೈ ಜವಾನ್ ಜೈ ಕಿಸಾನ್. ಯಾರಿಗೆ ಜಯಕಾರ ಆಗಲಿಪ್ಪ? ರಾಜಕೀಯದವ್ರಿಗೆ ಜಯವಾಗಲಿ ಅಂತ ಜಯಕಾರ ಹಾಕಲಿಲ್ಲ ಅವರು. ಊರಾನ ಪಂಚರಿಗೆ, ಸೆಕ್ರೆಟರಿಗಳಿಗೆ, ಅವ್ರಿಗೆ ಇವರಿಗೆ ಜಯಕಾರ ಹಾಕಲಿಲ್ಲ ಅವರು. ನೌಕರದಾರಿಗೆ ಜಯವಾಗಲಿ ಅಂತ ಹೇಳಿಲ್ಲ. ಯಾವಾತನು ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಾನಲ್ಲ ಅಂಥ ರೈತನಿಗೆ ಜಯವಾಗಲಿ, ಯಾವನು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನು ಹಗಲ ರಾತ್ರಿ ಕಾಯ್ತಾನಲ್ಲ ಅಂಥ ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿದರು. ಅವ್ರ ಜೀವನ ಹೆಂಗಿತ್ತು ಅಂದ್ರ, ಪ್ರಧಾನಮಂತ್ರಿ ಇದ್ರ, ಆದ್ರ ಸ್ವಂತ ಒಂದು ಕಾರ್ ಖರೀದಿ ಮಾಡ್ಲಾಕ್, ಒಂದ ಅಂಬಾಸಿಡರ್ ಕಾರ್ ಖರೀದಿ ಮಾಡುವ ಟ್ರಕ್ ಅವ್ರ ಹತ್ತಿರ ಇರಲಿಲ್ಲ. ಅಷ್ಟು ಬಡವರಾಗಿದ್ರು. ಯಾವ ಕುರ್ಚಿ ಮೇಲೆ ಕೂತಿದ್ರು? ಗ್ರಾಮ ಪಂಚಾಯತಿ ಚೇರ್ಮನ್ ಅಲ್ಲ, ಮುನ್ಸಿಪಾಲ್ಟಿ ಮೆಂಬರು ಅಲ್ಲ, ಈ ದೇಶವನ್ನೇ ಆಳುವಂತ ಪ್ರೈಮ್ ಮಿನಿಸ್ಟರ್ ಹುದ್ದಾದ ಮೇಲೆ ಕುಂತಿದ್ರು. ಆದ್ರ ಸ್ವಂತ ಒಂದು ಅಂಬಾಸಿಡರ್ ಕಾರ್ ತಗೊಳ್ಳೋ ಟ್ರಕ್ ಅವ್ರಿಗಿರ್ಲಿಲ್ಲ. ಬಾಡಿಗೆ ಮನೆ ಆಗಿದ್ರ, ಇಲ್ಲಿ ಮಂದಿ ಪಂಚಾಯತಿ ಮೆಂಬರ್ ಆಗೋದ ತಡ ಊರಾನ್ ಗಟಾರ, ಊರಾನ್ ರೋಡ ಎಲ್ಲ ಹೋದ ಮನಿಗೆ ಹಾಕೊಂಡು ಮನಿ ದೊಡ್ಡದ ಕಟ್ಕೊಂಡ್ ಕೂತು ಬಿಡ್ತಾರೆ. ಗುಗ್ವಾಡದಾಗ ಮಂದಿ ಚಲೋ ಇರ್ಬೇಕು. ಏನ್ ನಿಮಗ ಗೊತ್ತಲ್ಲ ಮತ್ತೆ ಹೆಂಗದಾರ ಪಂಚರು ಮೆಂಬರ್ಗಳು, ಆರಿಸರಿ ಕೊಟ್ಟಿರ್ತೀರಿ, ಮುಂದೇನು ಕೆಲಸ ಮಾಡ್ತಾರೋ ಬಿಡ್ತಾರೋ ನೋಡ್ಬೇಕಲ್ಲ ಸ್ವಲ್ಪ. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಒಂದು ದಿನ ಲಲಿತಾ ಶಾಸ್ತ್ರಿ ಅವರು, ಅಂದ್ರ ಅವ್ರ ಮನೆಯವರು, ಅವ್ರ ಹೆಂಡತಿ, ಅವರು ಇವರು ಶಾಸ್ತ್ರೀಜಿ ಅವರು ಮನೆಯಲ್ಲಿ ಇರಲಾರದ ಸಮಯದೊಳಗ ಯಾರೋ ಬಂದ್ರು, ಬ್ಯಾಂಕಿನವರು ಅಥವಾ ಯಾರೋ ಒಬ್ಬರು ಸಹಾಯ ಕೇಳಕ್ ಬಂದಾಗ ಇವರು ಹೆಣ್ಮಕ್ಳದೊಂದು ಸಾಮಾನ್ಯ ರೂಢಿ ಏನಿರ್ತೈತಿ,
ತಮಗೆ ಎಷ್ಟು ಹತ್ತತ್ಲ ಅಟ್ಟು ಬಳಸ್ಕೊಂಡು ಉಳಿದ ರೊಕ್ಕ ಎಲ್ಲ ಹಿಟ್ಟಿನ ಡಬ್ಬ್ಯಾಗ ಅಕ್ಕಿ ಒಳಗ ಅಲ್ಲಿ ಇಲ್ಲಿ ಮುಚ್ಚಿಟ್ಟಿರ್ತೀರಿ. ಈಗೆಲ್ಲ ಬ್ಯಾಂಕ್ನಾಗ ಇಡ್ಲಾತೈತಿ ಮಂದಿ. ಮೊದಲಿನ ಅಜ್ಜ ಅಜ್ಜಿಗಳು ಹಂಗೆ ಮಾಡ್ತಿದ್ರು. ಅವಾಗ ಅವ್ರು ಲಲಿತಾ ಶಾಸ್ತ್ರಿ ಅವರು ತಮ್ಮ ಖರ್ಚಿಗೆ ಅವ್ರೇನು ಕೊಡ್ತಿದ್ರಲ್ಲ ಅದರ ಒಳಗಿಂದನ ಉಳಿಸಿ ಉಳಿಸಿ ಅಂತೇಳಿ 100-200 ರೂಪಾಯಿ ತೆಗೆದಿಟ್ಟಿದ್ರು. ಅವ ಯಾರೋ ಒಂದು ಸಹಾಯ ಅಂತ ಕೇಳಾಕ ಬಂದ ಬಳಕ ಅದನ್ನು ಕೊಟ್ರು. ಮನೆಗೆ ಬಂದ ಬಳಕ ಇಂಥವ್ರೊಬ್ಬರು ಬಂದಿದ್ರು, ಹಿಂಗಾಗೈತಿ ಅಂತ ಹೇಳಿದರು. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಸರ್ಕಾರಕ್ಕೆ ಪತ್ರ ಬರೆದ್ರು. ಮುಂದಿನ ತಿಂಗಳದಿಂದ ನನ್ನ ಪಗಾರ 50 ರೂಪಾಯಿ ಕಡಿಮೆ ಮಾಡಿ ಕೊಡ್ರಿ, ಯಾಕಂದ್ರೆ ಇಟ್ರೊಳಗ ನನ್ನ ಪ್ರಪಂಚಕ್ಕೆ ಸಾಕಾಗ್ತೈತಿ, ಉಳ್ಕಿದ್ರು ಅಕ್ಕ ದೇಶದ ಹಿತಕ್ಕಾಗಿ ಬಳಸ್ರಿ ಅಂತ ಪತ್ರ ಬರೆದು ಕೊಟ್ರು. ಒಬ್ಬರೇ ಇಂಥವ್ರು ಸಿಗ್ತಾರ? ನೀವು ಹೆಂಗ ಪುಕಟ ಬರ್ತೈತಿ, ಹೆಂಗ ನಾವು ಸಾವುಕಾರ ಆಗೋನು ಇದೇ ಗೇಣಿಕೆ ಒಳಗೆ ಇರ್ತೈತಿ ಮಂದಿ. ಅದಕ್ಕ ಧರ್ಮದ ಪ್ರಜ್ಞಾ ಅಂದ್ರೆ ಇಷ್ಟು ಸೂಕ್ಷ್ಮವಾಗ್ಯದ. ಒಂದು ಗುಡಿಯಲ್ಲಿ ಒಬ್ಬ ಪೂಜಾರಿ ಇದ್ದ. ಆ ಪೂಜಾರಿ 40 ವರ್ಷದಿಂದ ದೇವ್ರ ಪೂಜಾ ಮಾಡ್ಕೋತಿದ್ದ. ಒಂದು ದಿನ ಒಬ್ಬ ಭಕ್ತರು ಬಂದ್ರು ಸಾಯಂಕಾಲ. ಆ ಭಕ್ತರು ಯಾರು ಅಂದ್ರ ಅವ್ರವ್ವ ಒಂದು ಕನಸು ಕಂಡಿದ್ಲು. ಏನು? ದೇವರಿಗೆ ಒಂದು ಹರಕೆ ಹೊತ್ಕೊಂಡಿದ್ಲು. ಏನಂತ ಹೇಳಿ, ಈ ಗುಡಿಯಲ್ಲಿರುವಂಥ ದೇವರಿಗೆ ಬಂಗಾರದ ಕಿರೀಟ ಮಾಡಿ ಹಾಕಿಸ್ಬೇಕು ಅಂತ ಒಂದು ಹರಕೆ ಹೊತ್ತಿದ್ಲು. ಅದು ಆಕಿ ಜೀವಮಾನದಾಗ ಆಗಲೇ ಇಲ್ಲ ಅದು ಹರಕೆ ತೀರಿಸ್ಲಾಕ. ಮುಂದೇನಾಯ್ತು ಅಂದ್ರ ವಯಸ್ಸಾತು, ನೆಲ ಹಿಡಿದ್ಲು. ಆವಾಗ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಮಗನ ಕರೆದ ಕೈ ಮೇಲೆ ಕೈ ಹಾಕ್ಸ್ಕೊಂಡ್ಲು. ಏನಂತ ಹೇಳಿ, ನೋಡಪ್ಪ, ಆ ದೇವರಿಗೆ ನೀವೊಂದು ಬಂಗಾರ ಕಿರೀಟ ಮಾಡಿ ಹಾಕು, ಅವಾಗ ನನ್ನ ಇಚ್ಛೆ ಪೂರ್ಣ ಆಗ್ತೈತಿ ಅಂತ ಹೇಳಿ ದೇಹ ಬಿಟ್ಲು ಅವ್ವ. ಮಗ ಮತ್ತದು ಅಟ್ಟ ರೊಕ್ಕನಾಗ ಆಗ್ತಿರ್ಲಿಲ್ಲ. ಇವ್ 10 ವರ್ಷ ದುಡಿದ ಬಳಕ ತಮ್ಮ ಅವ್ವನ ಇಚ್ಛಾ ಪೂರ್ಣ ಮಾಡೋ ಸಲುವಾಗಿ ಬಂಗಾರದೊಂದು ಕಿರೀಟ ಮಾಡಿಸಿ ಸಾಯಂಕಾಲ ಅದೊಂದು ಗುಡ್ಡದ ಮ್ಯಾಲಿತ್ತು ದೇವಸ್ಥಾನ. ಅಲ್ಲಿ ಪೂಜಾರಿ ಒಬ್ಬನೇ ಇರ್ತಿದ್ದ. ಸಂಜೆ ಸಮಯಕ್ಕೆ, ಸಾಯಂಕಾಲ ಹೊತ್ತು ಮುಣುಗು ಸಮಯಕ್ಕೆ ಆ ಬಂಗಾರ ಕಿರೀಟ ಹೋದ ಪೂಜಾರಿ ಕೈಯಾಗ ಕೊಟ್ಟ ಅವ ಹೇಳಿದ, ಭಕ್ತ, ಇದನ್ನ ದೇವರ ತಲೆಗೆ ಹಾಕ್ರಿ, ಅದನ್ನ ನೋಡಿ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಕು, ನಮ್ಮ ಅವ್ವನ ಇಚ್ಛಾ ಇತ್ತಿದು ಅಂತ ಹೇಳಿದ. ಆಯ್ತು. ಪೂಜಾರಿ 40 ವರ್ಷ ಪೂಜಾ ಮಾಡಿದ್ದ, ಆದರೂ ಸ್ವಚ್ಛವಾಗೇ ಇದ್ದ. ಅಲ್ಲಿದಿಂದ ಅದನ್ನ ಸಂಜೆ ಪೂಜೆ ಮಾಡೋ ಸಮಯಕ್ಕೆ ತಲೆ ಮ್ಯಾಲ, ದೇವರ ತಲೆ ಮ್ಯಾಲ ಬಂಗಾರ ಕಿರೀಟ ಹಾಕಿ ಗಂಟೆ ಎಲ್ಲ ಮಾಡಿ ಬಡದು ಆರತಿ ಮಾಡಿ ಹಿಂದೆ ಸರದ. ಅವ ಪೂಜಾರಿ ಯಾವ ಬಂದಿದ್ದಲ್ಲ ಭಕ್ತ, ಅವಗಟ್ಟು ಪ್ರಸಾದ ತೀರ್ಥ ಕೊಟ್ಟ. ಅವ ಹೋದ ನಮಸ್ಕಾರ ಮಾಡಿ. ಇವ ಇದನ್ನೆಲ್ಲ ಮಾಡಿ ದಿನದ ಪದ್ಧತಿ ಪ್ರಕಾರ ಸಂಜೆ ಆದ ಬಳಿಕ, ಹೊತ್ತು ಮುಳುಗಿದ ಬಳಿಕ ಗುಡಿ ಬಾಗಲ ಹಾಕಿ ಇವನು ಮನೆಗೆ ಬಂದ. ಅವತ್ತು ರಾತ್ರಿ ನಿದ್ದಿನ ಹತ್ಲಿಲ್ಲ ಪೂಜಾರಿಗೆ. ಯಾಕ? ಬಂಗಾರ ಕಿರೀಟ ಬಂದಿತ್ತು ಗುಡಿಗೆ. ಅವ ಅಂದ, 40 ವರ್ಷ ಪೂಜಾ ಮಾಡಿದ್ರು ಈ ಗುಡಿ ಕಮಿಟಿ ಅವ್ರು ನನಗೆ ಪಗಾರ ಬಿಟ್ರೆ ಬೇರೆ ಏನು ಕೊಟ್ಟಾರ ಅವನ್ ತಲೆಯಾಗ ವಿಚಾರ. ಅವಾಗ ಅವ ಅಂದ, ಇದು ಕಮಿಟಿ ಅವ್ರ ಲೆಕ್ಕದಾಗೂ ಇಲ್ಲ. ಯಾಕ? ಕಮಿಟಿ ಅವ್ರು ಒಬ್ಬರು ಇದ್ದಿದ್ದಿಲ್ಲ ಅವಾಗ. ಮುಂದ ಊರಾನ ಭಕ್ತರು ಯಾರು ನೋಡಿಲ್ಲ, ಅವ ಒಬ್ಬನ ಬಂದು ಕೊಟ್ಟು ಹೋಗ್ಯಾನಿದನ್. ಮುಂಜಾನೆ ಏಳುವುದರೊಳಗಾಗಿ ಇದು ಬಂಗಾರದ ಕಿರೀಟ್ ನನ್ನ ಮನ್ಯಾಗ ಬರಬೇಕು ಅಂದ್ರನ ನಾ ಶ್ರೀಮಂತ ಅಕ್ಕನ್ವತ್ತು ವಿಚಾರ ಬತ್ತು. ಏನ್ ಮಾಡ್ಯಾನ? 40 ವರ್ಷ ಅದ ದೇವರ ಪೂಜಾ ಮಾಡ್ಯಾನ. ಆದ್ರೆ ಇವತ್ತು ಅದ ದೇವರ ತಲೆ ಮೇಲಿನ ಬಂಗಾರ ಕಿರೀಟ ತುಡುಗ ಮಾಡಬೇಕು ಅನ್ನುವ ಬುದ್ಧಿ ಬಂದೈತಲ್ಲ, ಇದಕ್ಕ ಅಧರ್ಮ ಅಂತ ಕರೀತಾರೆ. ಎಷ್ಟು ವರ್ಷ ಪೂಜಾ ಮಾಡ್ತೀವಿ ಅನ್ನೋದೇನು ದೊಡ್ಡದಲ್ಲ. ಎಷ್ಟು ವರ್ಷ ನಾವು ಧರ್ಮವಂತರಾಗಿ ಇರ್ತೀವಿ ಅನ್ನೋದೇನು ದೊಡ್ಡದಲ್ಲ.
ಕೊನೆ ಉಸಿರಿನವರೆಗೆ ಧರ್ಮದ ದಾರಿಯನ್ನು ಬಿಡಲಾರ್ದಂಗಿದ್ದೀವಿ ಅಂದ್ರೆ ಅವಾಗ ನಮಗೆ ಈ ಜಗತ್ತ ದೇವರು ಅಂತ ಕರೀತದ, ಅವಾಗ ನಾವು ಪೂಜನೀಯರಾಗುತ್ತೀವಿ. ಅದಕ್ಕ ಮನುಷ್ಯನನ್ನು ಯಾವಾಗ ಹೊಗಳಬೇಕು ಅಂತ ಕೇಳಿದ್ರೆ ದೇಹ ಬಿಟ್ಟ ನಂತರ ಹೊಗಳಬೇಕು. ಯಾಕ ದೇಹ ಬಿಡುತ್ತಕ ಯಾವಾಗ ಏನ್ ತಪ್ಪು ಕೆಲಸ ಮಾಡ್ತಾನೆ ಹೇಳಕ್ ಬರಂಗಿಲ್ಲ. ದೇಹ ಬಿಟ್ಟ ನಂತರ ಮುಗಿತಪ್ಪ ಅವ ಸ್ವರ್ಗಕ್ಕೆ ಹೋದ ಅಂತ ಹೇಳ್ಬೋದು, ಕೈಲಾಸಕ್ಕೆ ಹೋದ ಅಂತ ಹೇಳ್ಬೋದು. ಇದ್ದಾಗ ಭಾಳ ಚಲೋ ಮನುಷ್ಯ ಅಂತ ಹೊಗಳಿದ್ರಿ ಅಂದ್ರೆ ಮತ್ತೆ ನಾವು ಏನು ಕೆಟ್ಟ ಕೆಲಸ ಮಾಡ್ತಾನೆ ಹೇಳಕ್ ಬರಂಗಿಲ್ಲ. 40 ವರ್ಷ ಹಗಲ ರಾತ್ರಿ ಪೂಜಾ ಮಾಡಿದ ಪೂಜಾರಿ ಮನಸ್ಸನ ಬಂಗಾರದ ಕಿರೀಟ್ ನೋಡಿ ಹೊಯ್ದಾಡಿ ತುಡುಗು ಮಾಡೋ ಹಂತಕ್ಕೆ ಬತ್ತು ಅಂದ್ರೆ ಇನ್ನ ಸಾಮಾನ್ಯ ಮಂದಿ ಪಾಲೇನು. ಆದ್ದರಿಂದ ನಾವು ಪ್ರಾಮಾಣಿಕರಾಗಿರಬೇಕು, ಲಂಚ ತಗೋಬಾರದು. ಆ ಬಳಿಕ ನಮ್ಮ ಪಾಲಿನ ಕೆಲಸ ನಾವು ಸರಿಯಾಗಿ ಮಾಡ್ಬೇಕು. ಈಗ ಆಳುಗಳು ಇರ್ತಾವ, ಹೊಲ್ದಾಗ ಆಳು ತಂದು ಹಚ್ಚಿರ್ತೀರಿ, ಮಾಲಕ್ಕಿಲ್ಲ ಅಂದ್ರೆ ಕೂತ ಬಿಡ್ತಾರ ಅವರು, ಒಂದು ಮಾರು ಮುಂದೆ ಹೋಗಂಗಿಲ್ಲ. ಆ ಬಳಿಕ ಬರ್ತಾರ 9-10, ಒಂದು ಅರ್ಧ ತಾಸು ಕೆತ್ತೋದ್ರೊಳಗೆ ಎಲೆ ಅಡಕಿತ್ತನ್ನು ಸಲುವಾಗಿ ಬಿಡ್ತಾರ. ಆ ಬಳಿಕ ನೀರು ಕುಡಿಯೋ ಸಲುವಾಗಿ ಮತ್ತೊಂದು 15 ನಿಮಿಷ ಇಟ್ಟಾಗಿ ಒಂದು ತುಸು ಮುಂದೆ ಹೋಗಿರುವುದಿಲ್ಲ. ಮಧ್ಯಾಹ್ನ ಊಟ ಆದ ಬಳಿಕ ವಿಶ್ರಾಂತಿ ಅತ್ 1 ತಾಸು. ಹಿಂಗ ಸಂಜೆ ತನಕ ಬರೀ ಮೈಗಳತನ ಮಾಡ್ತಾರೆ ಹೊರತು ದುಡ್ಯಂಗಿಲ್ಲಲ್ಲ. ಇದಕ್ಕ ಅಪ್ರಾಮಾಣಿಕತೆ ಅಂತ ಕರೀತಾರೆ. ಪಗಾರ ತಗೊಳಗ 100 ರೂಪಾಯಿ ಕಡಿಮೆ ಕೊಡ್ರಿ ಸಾವ್ಕಾರ ಅಂತ ಕೇಳ್ತಾನ ನಾವು. ಪಗಾರ ತಗೊಳ್ಳೋ ಮುಂದ 100ಕ್ಕೆ 100 ಕೊಡ್ರಿ ಅಂತ ಕೇಳ್ತಾನ. ಕೆಲಸ ಮಾಡೋ ಮುಂದೆ ಮಾತ್ರ ಮೈಗಳತನ ಮಾಡ್ತಾನಲ್ಲ, ಇದಕ್ಕೆ ಅಪ್ರಾಮಾಣಿಕತ ಅಂತ ಕರೀತಾರೆ. ನಾವು ಯಾರಿಗೆ ಮೋಸ ಮಾಡ್ಲತ್ತಿದ್ದೀವಿ? ರೈತನಿಗಲ್ಲ, ಭೂಮಿಗೆ ಮೋಸ ಮಾಡ್ತಾ ಇದ್ದೀವಿ. ನಮ್ಮ ಶರೀರಕ್ಕೆ ಮೋಸ ಮಾಡ್ತಾ ಇದ್ದೀವಿ. ನಮ್ಮೊಳಗಿರುವಂತ ಅಂತರ್ವಾಣಿಗೆ, ಮನಸ್ಸಾಕ್ಷಿಗೆ ಮೋಸ ಮಾಡ್ತಾ ಇದ್ದೀವಿ. ಪಗಾರ ಕೊಟ್ಟಾನಂದ್ರ ಮಾಲಕ್ಕಿರ್ಲಿ ಬಿಡ್ಲಿ, 100ಕ್ಕೆ 100ರಷ್ಟು ನಾವು ಹೊಲದಾಗ ದುಡ್ದೀವಿ.